ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ಮುಂದೆ ಕೇವಲ ಪ್ರಯಾಣಿಕರ ಕೇಂದ್ರವಾಗಿ ಉಳಿಯುವುದಿಲ್ಲ. ಬದಲಿಗೆ ಇದೊಂದು ಹೈಟೆಕ್ ಸಿಟಿಯಾಗಿ ರೂಪಾಂತರಗೊಳ್ಳುತ್ತಿದೆ. ಪ್ರೆಸ್ಟೀಜ್ ಗ್ರೂಪ್ ಸಹಯೋಗದಲ್ಲಿ 1800 ಕೋಟಿ ವೆಚ್ಚದಲ್ಲಿ ಬೃಹತ್ ವಾಣಿಜ್ಯ ಮತ್ತು ಮನರಂಜನಾ ನಗರ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ. ಈ ಯೋಜನೆಯ ವಿಶೇಷ ವರದಿ ಇಲ್ಲಿದೆ ನೋಡಿ. ಬೆಂಗಳೂರು ಏರ್ಪೋರ್ಟ್ನಿಂದ ಹೊಸ ಮೈಲಿಗಲ್ಲು. ಏರ್ಪೋರ್ಟ್ನಲ್ಲಿ ತಲೆ ಎತ್ತಲಿದೆ ಹೈಟೆಕ್ ಸಿಟಿ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 18 ವರ್ಷಗಳಲ್ಲೇ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ದೇಶ ಹಾಗೂ ವಿಶ್ವದ ಅತ್ಯುನ್ನತ ಏರ್ಪೋರ್ಟ್ಗಳಲ್ಲಿ ಒಂದು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರತಿ ವರ್ಷ ಇಲ್ಲಿ 40 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ದಾರೆ. ಹೀಗಾಗಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಕೆಂಪೇಗೌಡ ಏರ್ಪೋರ್ಟ್ ಆವರಣದಲ್ಲೇ ನೂತನ ಸಿಟಿ ನಿರ್ಮಾಣಕ್ಕೆ ಮುಂದಾಗಿದೆ. ಇಲ್ಲಿನ ಕೆಂಪೇಗೌಡ ಪ್ರತಿಮೆ ಸುತ್ತಮುತ್ತಲಿನ 14.2 ಎಕರೆ ಪ್ರದೇಶದಲ್ಲಿ ಏರ್ಪೋರ್ಟ್ ಆಡಳಿತ ಮಂಡಳಿ ಮತ್ತು ಪ್ರೆಸ್ಟೀಜ್ ಗ್ರೂಪ್ ಸಹಭಾಗಿತ್ವದಲ್ಲಿ ನೂತನ ಹೈಟೆಕ್ ಸಿಟಿ ನಿರ್ಮಾಣವಾಗ್ತಿದೆ. $14.2 ಎಕರೆ ಜಾಗದಲ್ಲಿ ಈ ಯೋಜನೆ ನಿರ್ಮಾಣವಾಗಲಿದ್ದು ಸುಮಾರು 1800 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗ್ತಿದೆ. 2027ರ ಆರಂಭದಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದ್ದು 2031ರ ವೇಳೆಗೆ ಯೋಜನೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇಲ್ಲಿ ಅತ್ಯಾಧುನಿಕ ಸಮ್ಮೇಳನ ಮತ್ತು ಪ್ರದರ್ಶನ ಕೇಂದ್ರ, ಐಷಾರಾಮಿ ಹೋಟೆಲ್ಗಳು, ಕಚೇರಿ ಸ್ಥಳಗಳು, ಆಹಾರ ಮಳಿಗೆಗಳು ಇರಲಿವೆ. ಇದಲ್ಲದೆ 8000 ಆಸನಗಳ ಬೃಹತ್ ಕನ್ವೆನ್ಷನ್ ಸೆಂಟರ್ ಕೂಡ ಇಲ್ಲಿ ನಿರ್ಮಿಸಲಾಗ್ತಿದೆ. ಇದರ ಜೊತೆಗೆ 14.2 ಎಕರೆ ಪ್ರದೇಶದ ಒಟ್ಟು 10% ಜಾಗವನ್ನ ಗಿಡ, ಮರ ಹಾಗೂ ಉದ್ಯಾನವನಗಳ ನಿರ್ಮಾಣಕ್ಕೆ ಮೀಸಲಿಡಲಾಗಿದೆ. ಜೊತೆಗೆ ಏರ್ಪೋರ್ಟ್ ಸಿಟಿಗೆ ಮೆಟ್ರೋ ಸ್ಟೇಷನ್, ಇಂಟರ್ಚೇಂಜ್, ರೈಲ್ವೆ ನಿಲ್ದಾಣ ಸೇರಿದಂತೆ ಸಾರಿಗೆ ಸಂಪರ್ಕ ಕೂಡ ಸಮೀಪದಲ್ಲೇ ಸಿಗಲಿದೆ. ಸದ್ಯ ಕಿರಿದಾಗಿದ್ದ ಏರ್ಪೋರ್ಟ್ ರಸ್ತೆಗಳೆಲ್ಲ 10 ಲೇನ್ ರಸ್ತೆಗಳಾಗಿ ಬದಲಾಗಿವೆ. ಮತ್ತೊಂದು ಕಡೆ ಮೆಟ್ರೋ ಕಾಮಗಾರಿ ಕೂಡ ಭರದಿಂದ ಸಾಗಿದೆ. ಇದರ ಮಧ್ಯೆ ಏರ್ಪೋರ್ಟ್ನಲ್ಲಿ ಹೊಸ ಹೈಟೆಕ್ ಸಿಟಿ ನಿರ್ಮಾಣಕ್ಕೂ ಮುಹೂರ್ತ ನಿಗದಿಯಾಗಿದ್ದು ಈ ಭಾಗದಲ್ಲಿ ಭೂಮಿಗೆ ಮತ್ತಷ್ಟು ಡಿಮ್ಯಾಂಡ್ ಬರಲಿದೆ. ನವೀನ್, TV9, ದೇವನಹಳ್ಳಿ.